ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಮ್ಮ, ನನಗೆ ಈ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲಮ್ಮ, ನಾನು ನಿಮ್ಮ ಜೊತೆ ಬಂದುಬಿಡ್ತೀನಿ, ನೀವೇನು ಟೆನ್ಷನ್ ತಗೋಬೇಡಿ, ನಿಮ್ಮನ್ನು ಬೃಂದನ ಸಾಕೋ ಜವಾಬ್ದಾರಿ ನಂದು ಅಂತಾನೆ ಚರಣ್. ಆಗ ಶಕ್ತಿ ಜೋರಾಗಿ ನಗ್ತಾರೆ. ಶಕ್ತಿ ಅಂತಾಳೆ ಗಂಗಾ. ಸಾರಿ ಅಂತಾರೆ ಶಕ್ತಿ, ನಾನು ಇಷ್ಟೆಲ್ಲ ಮಾಡ್ತಿರೋದು ನಿಮಗೋಸ್ಕರ ಕಂದ, ನಿನಗೆ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಪ್ಪ ಅಂತಾಳೆ ಗಂಗಾ. ಮತ್ತ್ಯಾಕಮ್ಮ ಬಿಟ್ಟು ಹೋಗ್ತಿದ್ಯಾ, ಈ ಮಗನ ಜೊತೆ ಇರೋದಕ್ಕೆ ಇಷ್ಟ ಇಲ್ವಾ? 25 ವರ್ಷ ನಿಮ್ಮನ್ನು ಬಿಟ್ಟು ಬದುಕಿದ್ದೀನಿ, ಇನ್ನೂ ನಿಮ್ಮನ್ನು ಬಿಟ್ಟು ಬದುಕೋಕೆ ನನ್ನ ಕೈನಲ್ಲಿ ಸಾಧ್ಯನೇ ಇಲ್ಲಮ್ಮ ಅಂತಾನೆ ಚರಣ್. ಕಂದ ಕ್ಷಮಿಸು ಕಂದ, ಇವತ್ತು ನಾನಿನ್ನ ಕರ್ಕೊಂಡು ಹೋಗೋ ಸ್ಥಿತಿಯಲ್ಲಿ ಇಲ್ಲ ಕಣೋ, ಇವತ್ತು ಒಂದಿನ ಇಲ್ಲಿರು, ನಾಳೆ ಕೇಸ್ ಮುಗಿದ್ಮೇಲೆ ಡೆಫಿನೆಟ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತಾಳೆ ಗಂಗಾ. ನಿಜವಾಗ್ಲೂ ನೀನು ಬರ್ತೀಯಾ ಅಲ್ವಾ ಅಮ್ಮ ಅಂತಾನೆ ಚರಣ್. ನನಗೂ ನಿನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಹೇಳು ಕಂದ, ನಾನು ಖಂಡಿತ ಬರ್ತೀನಿ ಕಣೋ ಅಂತಾಳೆ ಗಂಗಾ. ಆಯ್ತಮ್ಮ ಅಂತ ಚರಣ್ ಹೋಗ್ತಾನೆ. ಗಂಗಾ, ನೀನು ಇಷ್ಟು ವರ್ಷ ನಮ್ಮಿಂದ, ನಮ್ಮ ಫ್ಯಾಮಿಲಿಯಿಂದ ದೂರ ಇದೆಯಾ, ಎಷ್ಟೋ ಜನ ಮಕ್ಕಳನ್ನ ನೋಡಿದ್ಯಾ, ಯಾರ ಮೇಲೂ ಇಲ್ಲದೆ ಇರೋ ಅಕ್ಕರೆ ಮಮತೆ ಇವನ ಮೇಲೇನು ಅಂತಾರೆ ಶಕ್ತಿ. ನಾನು ಎಷ್ಟೋ ಮಕ್ಕಳನ್ನ ನೋಡಿರ್ಬೋದು, ಆದರೆ ನನ್ನ ಅಮ್ಮ ಅಂತ ಕರೆಯೋನು ಈ ಚರಣ್ ಒಬ್ಬನೇ ಅಲ್ವೇನಣ್ಣ? ಆ ಶಬ್ದಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತ ಅನಿಸುತ್ತೆ, ಒಂದು ಕ್ಷಣ ಎಲ್ಲನೂ ಮರೆಯೋ ಹಾಗೆ ಮಾಡುತ್ತೆ ಅಂತ ಕಣ್ಣೀರನ್ನು ಒರೆಸ್ಕೊಂಡು. ಅದಕ್ಕಿಂತ ಹೆಚ್ಚಾಗಿ ನಾನು ಇಷ್ಟೊಂದು ಕೋಟಿ ಆಸ್ತಿ ಮಾಡಿದ್ದೀನಿ, ಅದರಲ್ಲಿ ಒಂದು ಸಣ್ಣ ಪಾಲು ನನ್ನ ಮಗನಿಗೆ ಕೊಡೋದಕ್ಕಾಗೋದಿಲ್ವ ಹೇಳು? ಏಯ್ ಶಕ್ತಿ, ನೀನು ತಲೆ ಕೆಡಿಸ್ಕೋಬೇಡ ನೋಡು, ನಿನಗೆ ನಿನ್ನ ಮಗನಿಗೆ ಸಿಗಬೇಕಾದ ಪಾಲಲ್ಲಿ ಒಂಚೂರು ವ್ಯತ್ಯಾಸ ಆಗೋದಿಲ್ಲ, ನನ್ನ ದಂಧೆನೂ ನೋಡ್ಕೊಳ್ಳೋದು ಯಾವತ್ತಿದ್ರೂ ನೀವೇನೆ ಅಂತಾಳೆ ಗಂಗಾ. ಆಗ ಬೃಂದ ಬರ್ತಾಳೆ. ಬಾ ಕಂದ, ನೋಡು ಇವತ್ತು ಒಂದಿನ ಇಲ್ಲಿದ್ಬಿಡಿ, ನಾಳೆಯಿಂದ ನಿನ್ನ ಚರಣ್ ಲೈಫ್ ಚೇಂಜ್ ಆಗಿಬಿಡುತ್ತೆ ಕಂದ, ಇಷ್ಟು ವರ್ಷ ನನ್ನ ಮಗ ಪಟ್ಟಿರೋ ಕಷ್ಟ ಸಾಕು, ಇನ್ಮೇಲಾದರೂ ಅವ್ನು ಚೆನ್ನಾಗಿರಬೇಕು, ಆದರೆ ಈ ಮನೆಯವ್ರ ಸರ್ವನಾಶ ಆಗಬೇಕು ಅಂತಾಳೆ ಗಂಗಾ. ನೀವು ಹೇಳಿರೋ 2 ಮಾತು ನಿಜ ಆಗಲಿ ಅತ್ತೆ, ಅದಕ್ಕೋಸ್ಕರ ನಾನು ಕಾಯ್ತಿದ್ದೀನಿ, ಇವತ್ತು ನಿಮ್ಮ ಪವರ್ ಏನು ಅನ್ನೋದು ನನಗೆ ಅರ್ಥ ಆಯಿತು ಅತ್ತೆ. ಅಪ್ಪ ಸತ್ತಾಗಲೂ ಒಂದು ಹನಿ ಕಣ್ಣೀರು ಹಾಕಲಿಲ್ಲ ಅವಳು, ಅಂಥದ್ರಲ್ಲಿ ಇವತ್ತು ಜೀವನೇ ಹೋಯ್ತು ಅನ್ನೋ ತರಹ ಅಳ್ತಿದ್ದಾಳೆ. ಜೊತೆಗೆ ಅಷ್ಟು ಸೊಕ್ಕಲ್ಲಿ ಮೆರೀತಿದ್ದಿದ್ದು ನಮ್ಮ JP ಮಾವ ನಿಮ್ಮ ಕಾಲು ಹಿಡ್ಕೋತಾರೆ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ ಶಕ್ತಿ ಅಂಕಲ್ ಅಂತಾಳೆ ಬೃಂದ. ಈಗೇನು ಮಾಡ್ತಿದ್ದಾನೆ ನನ್ನ ಗೆಳೆಯ ಅಂತಾರೆ ಶಕ್ತಿ. ಇನ್ನೇನು ಮಾಡ್ತಿರ್ತಾರೆ, ಅಮ್ಮ ಕೇಸನ್ನು ಬಿಟ್ಬಿಡಮ್ಮ ಅಂತ ಭಾರ್ಗವಿಗೆ ಬುದ್ಧಿವಾದ ಹೇಳ್ತಿರ್ತಾರೆ ಅಂತಾಳೆ ಬೃಂದ. ಹಾಗಾದರೆ ಈ ಕೇಸನ್ನು ನಾವು ಗೆಲ್ಲೋದು ಗ್ಯಾರಂಟಿ ಅಂತಾರೆ ಶಕ್ತಿ. ಡೆಫಿನೆಟ್ಲಿ ಅಂತಾಳೆ ಬೃಂದ. ನಿನ್ನಿಂದ ನಾನು ತುಂಬ ಸಹಾಯನ ತಗೊಂಡಿದ್ದೀನಿ, ಚಿಂತೆ ಮಾಡಬೇಡ, ನಾಳೆಯಿಂದ ನಿನ್ನ ರೇಂಜೇ ಚೇಂಜ್ ಆಗುತ್ತೆ, ಇದು ನಿನಗೆ ನಿನ್ನ ಅತ್ತೆ ಕೊಡ್ತಾ ಇರೋ ಮಾತು, ಹೋಗಿ ಪಾಸ್ಪೋರ್ಟ್ ಎತ್ತಿಟ್ಕೋಬೇಕಾಗತ್ತೆ ಅಂತಾಳೆ ಗಂಗಾ. ಹಾಂ, ಪಾಸ್ಪೋರ್ಟಾ? ಎಲ್ಲಿಗೆ ಟಿಕೆಟ್ ಬುಕ್ ಮಾಡ್ತಿದ್ದೀರಾ ಅತ್ತೆ ಅಂತಾಳೆ ಬೃಂದ. ನಾಳೆ ನಿನಗೆ ಗೊತ್ತಾಗುತ್ತೆ, ಒಟ್ಟಿನಲ್ಲಿ ನಾನು ಹೇಳಿರೋ ಥರ ನಿಮ್ಮಿಬ್ಬರಿಗೂ ಒಳ್ಳೆ ಜೀವನ ಕಟ್ಕೊಡ್ತೀನಿ, ಒಟ್ಟಿನಲ್ಲಿ ಆ JP ಮತ್ತು ಭಾರ್ಗವಿ ಒಂದೇ ಕಲ್ಲಲ್ಲಿ 2 ಹಕ್ಕಿಗಳ ಕತೆ ಮುಗ್ದೋಗುತ್ತೆ, ಯಾವುದೇ ಕಿರಿಕಿರಿ ಇಲ್ಲದೆ ನಾವೆಲ್ಲ ಖುಷಿಯಾಗಿರ್ಬೋದು ಅಂತಾಳೆ ಗಂಗಾ. ಈಚೆ JP ತುಂಬ ನೋವಾಗ್ತಿದೆಯಾ ಅರ್ಜುನ್ ಅಂತಾರೆ. ಮನಸ್ಸಿಗಾಗಿರೋ ಗಾಯದ ಮುಂದೆ ಇದು ಯಾವ ಲೆಕ್ಕ ಡ್ಯಾಡ್? ಭಾರ್ಗವಿ, ನಾನೇ ಕೈಯಾರೆ ನಿಮ್ಮನ್ನು ಸೋಲ್ಸ್ಬಿಟ್ನಲ್ಲ ಅಂತಾನೆ ಅರ್ಜುನ್. ಇದೇನೋ ಒಳ್ಳೆ ಚಿಕ್ಕ ಮಗು ಥರ ನಾನು ಎಲ್ಲಿ ಸೋತಿದ್ದೀನಿ ಅರ್ಜುನ್, ನೀವಿಬ್ಬರು ಖುಷಿಯಾಗಿದ್ದರೆ ನಾನು ಗೆದ್ದ ಹಾಗೆ, ಮೈ ಬಾಯ್, ಹಾಗಂತ ನೀವಿಲ್ಲದೆ ನಾವು ಖುಷಿಯಾಗಿರ್ತೀವ ಡ್ಯಾಡ್ ಅಂತಾನೆ ಅರ್ಜುನ್. ನೋಡು ಅರ್ಜುನ್, ಇದರಲ್ಲಿ ನಂದು ನಿಂದು ಯಾರದ್ದು ತಪ್ಪಿಲ್ಲ, ವಿಧಿಯಾಟಕ್ಕೆ ಯಾರು ಹೊಣೆ? ನಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ನಮ್ಮ ಕುಟುಂಬದ ಜೊತೆ ನಿಂತ್ಕೊ. ಇನ್ನೊಂದು ವಿಷಯ, ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅಂತಾರೆ JP. ಆಚೆ ಕಡೆ ಕೂತ್ಕೊಂಡು ಭಾರ್ಗವಿ ಜೋರಾಗಿ ಅಳ್ತಿರ್ತಾಳೆ. ಆಗ ನಿರ್ಮಲ ಶಕುಂತಲ ಬರ್ತಾರೆ. ಅರ್ಜುನ್, ಏನೋ ಇಷ್ಟೊಂದು ಏಟ್ ಮಾಡ್ಕೊಂಡಿದ್ಯಾ, ಆ ಜಗನ್ ಏನಾದರೂ ತೊಂದರೆ ಕೊಟ್ಟನಾ, ಅಥವಾ ಗಂಗಾ ಕಡೆಯವರು ಯಾರಾದರೂ ಅಂತಾರೆ ನಿರ್ಮಲಾ. ಯಾಕೋ ಸುಮ್ಮನೆ ಇದೆಯಾ ಅರ್ಜುನ್, ಎಲ್ಲರನ್ನ ಬನ್ನಿ ಅಂತ ಹೇಳಿದ್ಯಲ್ಲ, ಏನಾಯಿತು ಹೇಳಪ್ಪ ಅಂತಾರೆ ಶಕುಂತಲ. ನೀವಿಬ್ಬರು ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ, ಏನೋ ಒಂದು ಚಿಕ್ಕ ಆಕ್ಸಿಡೆಂಟ್ ಮಾಡ್ಕೊಂಡು ಬಂದಿದ್ದಾನೆ, ಸದ್ಯ ಇಷ್ಟಕ್ಕೆ ಮುಗೀತು ಅಂತ ಸಮಾಧಾನ ಪಡೋಣ ಅಲ್ವಾ ಅರ್ಜುನ್ ಅಂತಾರೆ JP. ಅಲ್ಲ, ಎಲ್ಲರೂ ಬನ್ನಿ, ಏನೋ ಮಾತಾಡಬೇಕು ಅಂತ ಕರೆದಿದ್ಯಾಕೆ ಅಂತಾರೆ ನಿರ್ಮಲಾ. ಅರ್ಜುನ್ ಕರೀಲಿಲ್ಲ, ಕರೆದವನು ನಾನು, ಯಾಕೋ ಎಲ್ಲರ ಜೊತೆ ಮಾತಾಡಬೇಕು, ಕಾಲ ಕಳಿಬೇಕು ಅನ್ನಿಸ್ತು, ಅದಕ್ಕೆ ಕರೆದೆ ಅಂತಾರೆ JP. ನಿಜ JP, ಪ್ರತಿದಿನ ನಾವೆಲ್ಲ ಹೀಗೆ ಕೂತು ಮಾತಾಡಿದರೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಅಂತಾರೆ ಶಕುಂತಲ. ಪ್ರತಿದಿನ ಅಲ್ಲಮ್ಮ, ನನ್ನ ಪಾಲಿಗೆ ಇದೇ ಕೊನೆ ದಿನ ಅಂತ JP ಯೋಚನೆ ಮಾಡ್ತಾ, ಅದಿರಲಿ, ನಾನು ಕೇಸ್ ವಿಚಾರವಾಗಿ ಅಬ್ರಾಡ್ಗೆ ಹೋದಾಗ ಮನೆಯಲ್ಲಿ ನೀವೆಲ್ಲ ಹೇಗಿರ್ತಿದ್ರಿ ಅಂತಾರೆ JP. ಮನಸ್ಸಲ್ಲಿ ನಿಮ್ಮ ನೆನಪು ಆಗ್ತಾನೇ ಇತ್ತು, ಆದರೆ ಡೈಲಿ ರುಟೀನ್ ಅಂತ ಒಂದಿಷ್ಟು ಕೆಲಸಗಳು ಮಾಡಲೇಬೇಕಲ್ವಾ, ತಿಂಡಿಗೆ ಊಟಕ್ಕೆ ಅಂತ ಕೂತಾಗ JP ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ವಿ, ಆದರೆ ನೀವು ಇನ್ನೊಂದೆರಡು ದಿನದಲ್ಲಿ ವಾಪಸ್ ಬರ್ತೀರಾ ಅನ್ನೋ ನಂಬಿಕೆ ಇರ್ತಿತ್ತು, ಮತ್ತು ನಮ್ಮ ಪಾಡಿಗೆ ನಮ್ಮ ಕೆಲಸದಲ್ಲಿ ನಾವು ಮುಳುಗಿ ಹೋಗ್ತಿದ್ವಿ ಅಂತಾರೆ ನಿರ್ಮಲಾ. ಆದರೆ ನಾನೀಗ ಹೋಗ್ತಾ ಇರೋದು ಮತ್ತೆ ವಾಪಸ್ ಬರೋದಕ್ಕಲ್ಲ ನಿರ್ಮಲಾ, ಈ ವಿಷಯನ ಈಗಲೇ ಹೇಳಿದರೆ ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ ಅಂತ JP ಯೋಚನೆ ಮಾಡ್ತಾರೆ.
ಈಚೆ ಶಕ್ತಿ ಗಂಗಾ ಹರಕೆ ಕೂತಿರ್ತಾರೆ. ನೋಡಿದ್ಯಾ ನಮ್ಮ ಗಂಗನ ಪ್ಲ್ಯಾನ್ ಹೇಗೆ ವರ್ಕ್ ಆಯಿತು ಅಂತ. ನನ್ನ ತಂಗಿ ಅಖಾಡಕ್ಕೆ ಇಳಿದ್ರೆ ದೊಡ್ಡ ದೊಡ್ಡ ಪಂಟ್ರುಗಳೇ ಪಲ್ಟಿ ಹೊಡಿತವೆ ಅಂತಾರೆ ಶಕ್ತಿ. ಇವ್ರ ಪ್ಲ್ಯಾನಿಂಗ್ ಆ್ಯಂಡ್ ಟೈಮಿಂಗ್ ಸೂಪರ್ ಶಕ್ತಿಜಿ. ಐ ಹ್ಯಾವ್ ಸೀನ್ ಲಾಟ್ ಆಫ್ ಕ್ರಿಮಿನಲ್ಸ್ ಇನ್ ಮೈ ಕೆರಿಯರ್ಸ್. ಆದರೆ ಒಂದೇ ಒಂದು ಸುಳಿವು ಕೊಡದೆ ಪರ್ಫೆಕ್ಟ್ ಕ್ರೈಮ್ ಮಾಡುವಂಥ ವ್ಯಕ್ತಿನ ನಾನು ಈಗಲೇ ನೋಡ್ತಿರೋದು. ಸಿಕ್ಕಾಕೊಳ್ದೆ ಕ್ರೈಮ್ ಮಾಡಿಸೋದಕ್ಕೆ ಹೇಳಿ ಮಾಡಿಸಿದ ವ್ಯಕ್ತಿ ನೀವೇ ಗಂಗಾ ಅಂತ ಆರ್ಕೆ. ಪಾಪ ನನ್ನ ಗೆಳೆಯ ಗಾಯತ್ರಿ ಕೊಟ್ಟಿರೋ ಟಾರ್ಚರ್ಗೆ ಅವನು ಇವತ್ತು ಏನಾಗ್ತಾನೋ ಅನ್ನೋ ಭಯ ಆಗ್ತಿದೆ. ಇದೇ ಚಿಂತೆಲಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ಭಯ ಆಗ್ತಿದೆ ನನಗೆ ಅಂತಾರೆ ಶಕ್ತಿ. ಆರ್ಕೆ ನಗ್ತಾ ಓಂ ಶಾಂತಿ. ಯು ನೋ ಒನ್ ಥಿಂಗ್ ಶಕ್ತಿ, ಐ ವಿಲ್ ಬಿ ಮಿಸ್ಸಿಂಗ್ ಇನ್ ದ ಕೋರ್ಟ್. ಏನು ಮಾಡೋದು, ಹೋಗೋರನ್ನು ತಡೆಯೋಕ್ಕಾಗತ್ತಾ ಅಂತಾರೆ ಆರ್ಕೆ. ಇಲ್ಲಾದರೂ ನಮ್ಮ ಜಿದ್ದಿಗೆ ಬಿದ್ದು ಸಿಕ್ಕಾಕೊಂಡ, ಅಲ್ಲಾದರೂ ರವೀಂದ್ರನ ಜೊತೆ ಮಾತಾಡಿಕೊಂಡು ಆರಾಮಾಗಿರಲಿ ಅಂತಾರೆ ಆರ್ಕೆ. ಆಗ ತನ್ನ ಕುತ್ತಿಗೆಯಲ್ಲಿರೋ ತಾಳೆನ ಕಿತ್ತು ಗಂಗಾ ಕೈಲಿ ಹಿಡ್ಕೊಂಡು ನೋಡ್ತಾಳೆ. ಏನು ಮಾಡ್ತಿದ್ಯಾ ಗಂಗಾ ಅಂತಾರೆ ಶಕ್ತಿ. ನನ್ನ ಲೈಫಲ್ಲಿ ಈ ತಾಳಿ ಹಿಂದೆ ಇರೋ ವ್ಯಕ್ತಿ ವ್ಯಾಲಿಡಿಟಿ ಇವತ್ತಿಗೆ ಮುಗೀತು ಅಂದಮೇಲೆ ಇದನ್ನು ಇಟ್ಕೊಂಡು ನಾನೇನು ಮಾಡಲಿ ಅಂತ ಅದನ್ನು ಬಿಸಾಕಿ ಇವತ್ತಿಗೆ ಗಂಗಳ ಅಧ್ಯಾಯ ಮುಕ್ತಾಯವಾಯಿತು ಅಂತಾಳೆ ಗಂಗಾ. ಗಂಗಾಜಿ ಏನು ಹೇಳ್ತಿದ್ದೀರಾ ನೀವು ಅಂತಾರೆ ಆರ್ಕೆ. ಗಂಗಾ ನಗ್ತಾಳೆ. ಈಚೆ ನಿರ್ಮಲಾ ಅಲ್ಲ ಇದನ್ನೆಲ್ಲ ಯಾಕೆ ಕೇಳ್ತಿದ್ದೀರಾ JP ಅಂತಾರೆ. ಏನಕ್ಕಿಲ್ಲ, ನಾನು ಈ ಕೇಸ್ ಮುಗಿದ ಮೇಲೆ ಸ್ವಲ್ಪ ದಿನ ಎಲ್ಲಾದರೂ ದೂರ ಹೋಗಿ ಇರೋಣ ಅನಿಸ್ತಿದೆ. ನಾನು ಅಲ್ಲಿಂದ ವಾಪಸ್ ಬರದೇ ಇದ್ದರೆ ನೀವೆಲ್ಲ ಹೇಗಿರ್ತೀರಾ ಅಂತ ಕೇಳಿದೆ ಅಷ್ಟೇ. ನಾನಿಲ್ಲಿ ಇಲ್ಲದೇ ಇದ್ದಾಗಲೂ ನೀವೆಲ್ಲರೂ ಮನೆಯನ್ನು ನೋಡಿಕೊಂಡು ಖುಷಿಯಾಗಿ ನೆಮ್ಮದಿಯಾಗಿರಬೇಕು ಅಷ್ಟೇ ಅಂತಾರೆ JP. ಇದೇನು JP ಬಿಟ್ಟು ಹೋಗುವಂತ ಎಲ್ಲ ಮಾತಾಡ್ತಿದ್ಯಲ್ಲ, ಬಿಡ್ತು ಅನ್ನೋ ಅಂತಾರೆ ಶಕುಂತಲಾ. ಅಪ್ಪ ಮಗ ಏನೋ ಮುಚ್ಚಿಡ್ತಿದ್ದಾರೆ ಅನಿಸ್ತಿದೆ, ಅದೇನು ಅಂತ ನೀನಾದರೂ ಹೇಳು ಭಾರ್ಗವಿ ಅಂತಾರೆ ನಿರ್ಮಲಾ. ಏನಿಲ್ಲ ನಿರ್ಮಲಾ, ಕೇಸ್ ಮುಗಿದ ಮೇಲೆ ನಾನು ಮತ್ತೆ ಬ್ಯುಸಿಯಾಗಿರ್ತೀನಲ್ಲ ಅದಕ್ಕೆ ಹಾಗಂದೆ. ನನ್ನ ಲೈಫಲ್ಲಿ ನಾನು ಮಾಡಿರೋ ಆಸ್ತಿ ಅಂದರೆ ನೀವುಗಳೇ. ಆದರೆ ನಿರ್ಮಲಾ ತೊಂದರೆ ಆಗಬೇಕು, ನಮ್ಮ ಕುಟುಂಬ ನರಳಬೇಕು ಅಂತ ತುಂಬ ಜನ ಸಂಚು ಮಾಡ್ತಿದ್ದಾರೆ. ಆದರೆ ನೋಡಿ ಯಾವುದೇ ಸಂದರ್ಭ ಬಂದರೂ ನೀವೆಲ್ಲ ಒಗ್ಗಟ್ಟಿಂದ ಇರಬೇಕು ಅಂತಾರೆ JP. ಅದ್ಯಾಕೆ ನೀವೆಲ್ಲ ಅಂತ ಹೇಳ್ತಿದ್ದೀರಾ JP, ನಮ್ಮ ಜೊತೆ ನೀವು ಇರ್ತೀರ ತಾನೆ ಅಂತಾರೆ ನಿರ್ಮಲಾ. ಈಚೆ ಗಂಗಾ ನನ್ನ ಬಗ್ಗೆ ಅಂದ್ಕೊಂಡ್ರ, ನಾನು ಹೇಳಿದ್ದು ಇಷ್ಟು ದಿನ ಜನರ ಕಣ್ಣಿಗೆ ಗಂಗಾ ಆಗಿರೋ JP ಅಧ್ಯಾಯದ ಬಗ್ಗೆ. ನನಗೇನು ಗಂಗಾನೋ ಗೌರಿನೋ ಹೆಸರು ಏನಾದ್ರೇನು, ಮಾಡೋ ಕೆಲಸ ಇದೇನೆ. ಆದರೆ ಗಾಯತ್ರಿ ಅಸಲಿ ಮುಖ ಜಗತ್ತಿನ ಕಣ್ಣಿಗೆ ಕಾಣಬಾರ್ದು ಅಂತಾಳೆ. ಮತ್ತೆ ಈಗೇನು ಎಲ್ಲ ವಿಚಾರನೂ ಚರಣ್ಗೆ ಹೇಳ್ತೀಯಾ ಅಂತಾರೆ ಶಕ್ತಿ. ನನ್ನ ದಂಧೆಗೆ ವಾರಸುದಾರ ಆಗೋ ಹಕ್ಕಿರೋದು ನಿನ್ನ ಮಗ ವಿಕ್ಕಿಗೆ ಮಾತ್ರ ಶಕ್ತಿ. ಆದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಾನೆ ಅನ್ನೋ ಕಾರಣಕ್ಕೆ, ಇಷ್ಟು ವರ್ಷ ನನ್ನಿಂದ ಸಿಗಬೇಕಾಗಿರೋದು ಅವನಿಗೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಒಂದಿಷ್ಟು ಆಸ್ತಿನ ಕೊಡ್ತೀನಿ. ಆಮೇಲೆ ನಾನು ನನ್ನ ಪಾಡಿಗೆ ಫಾರಿನಿಗೆ ಹೋಗ್ತೀನಿ. ಹೊಸ ಜಾಗ, ಹೊಸ ಹೆಸರು, ಅದೇ ದಂಧೆ. ಅಲ್ಲಿ ಯಾರೂ ನನ್ನ ಹಿಡಿಯೋಕ್ಕೂ ಆಗಲ್ಲ, ತಡೆಯೋಕ್ಕೂ ಆಗಲ್ಲ ಅಂತಾಳೆ ಗಂಗಾ. ನೀನೇನು ಯೋಚನೆ ಮಾಡಬೇಡ ಗಂಗಾ, ಇಲ್ಲಿ ನಮ್ಮ ವಿಕ್ಕಿ ಎಲ್ಲನೂ ಅಚ್ಚುಕಟ್ಟಾಗಿ ನೋಡ್ಕೋತಾನೆ ಅಂತಾರೆ ಶಕ್ತಿ. ಅಪ್ ದೋನೋ ಬಾಯಿ ಅವ್ರ ಬೆಹನ್ ಮುಜೆ ಬೋಲ್ನಾ ನಹಿ ಹೇ. ಮುಂದೆ ಯಾವ ಕೇಸ್ ಇದ್ದರೂ ನನ್ನ ನೆನ್ಪು ಮಾಡ್ಕೊಳ್ಳಿ, ಆ್ಯಂಡ್ ಐ ವಿಲ್ ಬಿ ದೇರ್ ಅಂತಾರೆ ಆರ್ಕೆ. ಮಿಸ್ಟರ್ ಆರ್ಕೆ, ಮುಂದೆ ಯಾವುದೇ ಕೇಸ್ ಬಂದರೂ ಅಲ್ಲಿ JPನ ತೆಗೆದಾಕಿ ಆ ಕೇಸಲ್ಲಿ ನೀವಿರ್ತೀರಾ ಅಂತಾರೆ ಶಕ್ತಿ. ವಂಡರ್ಫುಲ್ ಅಂತ ಆರ್ಕೆ ಕೈನ ಮುಂದೆ ಮಾಡ್ತಾರೆ. ಶಕ್ತಿ ಮತ್ತು ಗಂಗಾ ಅವ್ರ ಕೈ ಮೇಲೆ ಕೈನ ಇಡ್ತಾರೆ. ನಾನಂತೂ ಬೆಳಿಗ್ಗೆ ಎಷ್ಟು ಬೇಗ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಆ ಭಾರ್ಗವಿ ಕೋರ್ಟಿಗೆ ಬಂದರೂ ಮಾತಾಡೋಕ್ಕಾಗಲ್ಲ, ಆ JP ನಿರಪರಾಧಿಯಾಗಿದ್ದರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಾವೆಲ್ಲರೂ ಅವ್ರ ಮುಂದೆ ರಾಜಾರೋಷವಾಗಿ ಕೂತಿದ್ರು ಅವ್ರೇನು ಮಾಡೋಕ್ಕಾಗಲ್ಲ, ಹಾಗಿರುತ್ತೆ. ಒಟ್ಟಿನಲ್ಲಿ ಮೂವಿನಲ್ಲೂ ಇಂಥ ಟ್ವಿಸ್ಟ್ ಇರಲ್ಲ ಗಂಗಾ ಅಂತಾರೆ ಶಕ್ತಿ. ಆಗ ಆರ್ಕೆ ನಗ್ತಾ, ಯುವರ್ ಆನರ್, ನಾವು ಕೊಟ್ಟಿರೋ ಸಾಕ್ಷಿ ಆಧಾರಗಳಿಂದ JP ಪಾಟೀಲೇ ಗಂಗಾ ಅಂತ ಸಾಬೀತಾಗಿದೆ. ಹಾಗಾಗಿ JP ಪಾಟೀಲ್ ಅವರಿಗೆ ಜೀವಾವಧಿ ಶಿಕ್ಷೆನ ಕೊಡಬೇಕು ಅಂತ ತಾನು ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತಾರೆ ಆರ್ಕೆ. ತಥಾಸ್ತು. ಈ ನ್ಯಾಯಾಲಯವು JP ಪಾಟೀಲ್ ಅವರಿಗೆ ಮರಣದಂಡನೆ ವಿಧಿಸಿದೆ ಅಂತಾರೆ ಶಕ್ತಿ. ಆಗ 3 ಜನ ಜೋರಾಗಿ ನಗ್ತಾರೆ. ಈಚೆ JP, ನೋಡಿ ನಾನು ಬಿಸ್ನೆಸ್ ಮೇಲೆ ಅಬ್ರಾಡ್ಗೆ ಹೋಗಿದ್ದೀನಿ ಅಂತ ತಿಳ್ಕೊಳ್ಳಿ. ನಾನು ಇಲ್ಲದೇ ಇದ್ದಾಗ ನೀವೆಲ್ಲರೂ ಹೇಗಿರಬೇಕು ಅಂತ ನಾನು ಹೇಳ್ತೀನಿ. ದಯವಿಟ್ಟು ಅದನ್ನು ಕೇಳಿಸ್ಕೊಳ್ಳಿ. ಅಮ್ಮ, ನೀನು ಈ ಮನೆಗೆ ದೊಡ್ಡೋಳು, ಅರಮನೆಯ ರಾಜಮಾತೆ ಥರ ನೀನು. ಯಾರೇ ತಪ್ಪು ಮಾಡಿದ್ರು ಎಡವಿದ್ರು ಬುದ್ಧಿ ಹೇಳಿ ಅವರನ್ನು ಸರಿ ಮಾಡಬೇಕು. ನಿರ್ಮಲಾ ಪ್ಲೀಸ್, ನೀನು ಸ್ವಲ್ಪ ತಾಳ್ಮೆ ಕಲ್ತ್ಕೊಬೇಕು. ಮಕ್ಕಳು ಸೊಸೆಯಂದ್ರು ಅಂತ ಭೇದ ಭಾವ ಮಾಡಬಾರ್ದು. ನಾನು ಇಲ್ಲದೆ ಇದ್ದಾಗ ನನ್ನ ಸ್ಥಾನದಲ್ಲಿ ನಿಂತು ಈ ಮನೆನ ತೂಗಿಸ್ಕೊಂಡು ಹೋಗಬೇಕು ಅಂತಾರೆ JP. ನಿನ್ನ ಮಾತೇನೋ ಸರಿ JP,
ಆದರೆ ದಿಢೀರಂತ ಯಾಕೆ ಹೀಗೆ ಹೇಳ್ತಿದ್ಯಾ ಅಂತಾರೆ ಶಕುಂತಲ. ನೀನೇ ಹೇಳ್ತಿದ್ಯಲ್ಲಮ್ಮ, ಎಲ್ಲರೂ ಜೊತೆಗಿದ್ದಾಗ ಮನಸ್ಸಿನ ಮಾತು ಹೇಳಬೇಕು ಅಂತ, ಅದಕ್ಕೆ ಇದನ್ನೆಲ್ಲ ಹೇಳಬೇಕು ಅನ್ನಿಸ್ತು. ಅರ್ಜುನ್, ಈ ಹಿಂದೆ ನಾನು ಹೇಳ್ದಾಗೆ ನೀನು ಲಾಯರ್ ಆಗಲಿಲ್ಲ ಅಂತ, ನನ್ನ ಮಾತು ಕೇಳಲಿಲ್ಲ ಅಂತ ನಿನ್ನನ್ನು ತುಂಬ ತುಚ್ಛವಾಗಿ ನೋಡಿದ್ದೆ. ಇಂಥ ಮಗ ನನಗೆ ಯಾಕೆ ಹುಟ್ಟಿದ್ದ ಅಂತ ನಿನ್ನನ್ನು ಬೈದಿದ್ದೆ. ಆದರೆ ನಿನ್ನಂಥ ಮಗ ಪಡೆಯೋದಕ್ಕೆ ನಾನು ಅದು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಆ ದೇವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಸದ್ಯದಲ್ಲಿ ನಾನೇ ಆ ದೇವರಿಗೆ ಹೇಳ್ತೀನಿ. ಯು ನೋ ಸಮಥಿಂಗ್, ಇಷ್ಟು ದಿನ ನಾನು ನನ್ನ ಅಪ್ಪಂಗೆ ಹುಟ್ಟಿದ ತಕ್ಕ ಮಗ ಅಂತ ಹೆಮ್ಮೆಯಿಂದ ಇದ್ದೆ. ಆದರೆ ನಿನ್ನನ್ನು ನೋಡಿದ ಮೇಲೆ ಒಬ್ಬ ಮಗ ಅಪ್ಪನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ಬೋದು ಅಂತ ಅರ್ಥ ಆಗಿದ್ದು. ಐ ಆಮ್ ರಿಯಲಿ ಸಾರಿ ಅರ್ಜುನ್. ಭಾರ್ಗವಿ, ಈ ಹಿಂದೆ ನಿನ್ನನ್ನು ಎಷ್ಟು ಕೀಳಾಗಿ ನೋಡಿದೆ ನಾನು. ಇವಳು ಯಾರೋ ನನ್ನನ್ನು ಸೋಲ್ಸೋಕೆ ಬಂದಿದ್ದಾಳೆ ಅಂತ ನಿನಗೆ ಎಷ್ಟೆಲ್ಲ ನೋವು ಮಾಡಿದೆ. ಆದರೆ ಕಾಲ ನಮ್ಮನ್ನು ಎಲ್ಲಿಂದ ಎಲ್ಲಿಗೆ ತಂದು ನಿಲ್ಲಿಸ್ತು ನೋಡು. ರವಿ ನನಗೆ ಒಬ್ಬಳು ಸೊಸೆ ಕೊಡಲಿಲ್ಲ, ಈ ಮನೆಗೆ ಒಬ್ಬಳು ಮಗಳನ್ನು ಕೊಟ್ಟ. ನೀನು ಸೊಸೆಯಾಗಿ ಈ ಮನೆಗೆ ಬಂದಾಗ ಅಮ್ಮ ಹೇಳ್ತಿದ್ಲು, ನೀನು ಈ ಮನೆ ಅಂಧಕಾರನ ತೊಳೆದು ಹಾಕ್ತೀಯಾ ಅಂತ. ಈ ಮಾತು 100ಕ್ಕೆ 100 ಸತ್ಯ ಭಾರ್ಗವಿ. ಇನ್ನು ಮುಂದೆ ಈ ಮನೆ ಜವಾಬ್ದಾರಿ ನಿಂದು. ಅರ್ಜುನ್ ಅಂತ ಅವನ್ನ ಭಾರ್ಗವಿ ಪಕ್ಕ ನಿಲ್ಲಿಸಿ ಅವನ ಕೈ ಹಿಡ್ಕೊಂಡು ಭಾರ್ಗವಿ ಕೈನ ಹಿಡ್ಕೊಂಡು, ಇನ್ನು ಮುಂದೆ ಈ ಮನೆ ಜವಾಬ್ದಾರಿ ನಡ್ಸ್ಕೊಂಡೋಗೋ ಜವಾಬ್ದಾರಿ ನಿಮ್ಮಿಬ್ರದ್ದು. ಈ ಮನೇಲಿ ಎಲ್ಲರೂ ಖುಷಿಯಾಗಿರಬೇಕು, ಒಟ್ಟಾಗಿರಬೇಕು, ಹಾಗೆ ಮಾಡೋ ಜವಾಬ್ದಾರಿ ನಿಮ್ಮದು. ನನ್ನ ಮಾತನ್ನು ನಡೆಸ್ಕೊಡ್ತೀರಾ ಅಲ್ವಾ ಅಂತಾರೆ JP. ಆಗ ಭಾರ್ಗವಿ ಮಾವನ ಕೈ ಮೇಲೆ ಕೈ ಇಟ್ಟು ಅಳ್ತಾಳೆ. ಆಗ ಚರಣ್ ಬಂದು ಅದನ್ನು ನೋಡ್ತಾನೆ. ಏನು ಡ್ಯಾಡ್, ಕೊನೆಯದಾಗಿ ಎಲ್ಲರ ಜೊತೆ ಗೆಟ್ ಟುಗೆದರ್ ಮಾಡ್ತಿದ್ದೀರಾ ಚರಣ್ ಅಂತ ಕೂಗ್ತಾನೆ ಅರ್ಜುನ್. ಆಗ JP, ಅರ್ಜುನ್, ಇದನ್ನೇ ನಾನು ಹೇಳಿದ್ದು, ಎಂಥ ಸಂದರ್ಭ ಬಂದರೂ ನಮ್ಮ ಮನೆಯವರನ್ನು ನೀನು ಬಿಟ್ಕೊಡ್ಬಾರ್ದು. ಚರಣ್, ನಿನ್ನ ಮೇಲೆ ನನಗೆ ಯಾವ ಕೋಪನೂ ಇಲ್ಲ. ನೀನು ಒಳ್ಳೆ ಮಗನೇ, ನಾನೇ ನಿನಗೆ ಒಳ್ಳೆ ಅಪ್ಪ ಆಗೋಕ್ಕಾಗಿಲ್ಲ. ಐ ಆಮ್ ಸಾರಿ ಫಾರ್ ದ್ಯಾಟ್. ಆದರೆ ನೋಡು, ನೀನು ಈ ಕುಟುಂಬಕ್ಕೆ ಸೇರಿದವನು, ಈ ಮನೆ ಬಾಗಿಲು ಯಾವಾಗಲೂ ನಿನಗೆ ತೆರೆದಿರುತ್ತೆ ಅಂತಾರೆ JP. ನಿಮಗೆ ಕೋಪ ಇಲ್ಲದೆ ಇರ್ಬೋದು, ಆದರೆ ನನಗೆ ಕೋಪ ಇದೆ. ಬೃಂದಾ ಬಂದು ನನ್ನ ಹತ್ರ ಬೇಡ್ಕೊಂಡ್ಲು ಅನ್ನೋ ಕಾರಣಕ್ಕೆ ಈ ಮನೇಲಿದ್ದೀನಿ. ಕೇಸ್ ಮುಗಿತಿದ್ದ ಹಾಗೆ ಈ ಮನೆಯಿಂದ ಹೊರಟೋಗ್ತೀನಿ. ನನ್ನ ಕುಟುಂಬ ಅಂತ ನಮ್ಮ ಅಮ್ಮ ಇದ್ದಾರೆ ಅಂತ ಚರಣ್ ಅಲ್ಲಿಂದ ಹೋಗ್ತಾನೆ. ಈಚೆ ಭಾರ್ಗವಿ ಕೋರ್ಟ್ಗೆ ಬರ್ತಾಳೆ. ಅಲ್ಲಿ ಶಕ್ತಿ, ಆರ್ಕೆ, ಗಂಗಾ ಎಲ್ಲ ನಿಂತಿರ್ತಾರೆ. ಭಾರ್ಗವಿ, ನೀನು ಬೇಕು ಅಂತ ಇಲ್ಲಿಗೆ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು ಹೌದಲ್ಲ ಅಂತಾರೆ ಶಕ್ತಿ. ಅವಳು ದಾರಿ ತಪ್ಪಿ ಬಂದಿಲ್ಲ, ಮುಗ್ದೋಗಿರೋ ಕತೆಗೆ ಟಿಪ್ಪಣಿ ಬರೆಯೋಕೆ ಬಂದಿದ್ದಾಳೆ ಅಂತಾಳೆ ಗಂಗಾ. ಈ ಭಾರ್ಗವಿಗೆ ಮುಂದೆ ಇಟ್ಟ ಹೆಜ್ಜೆನ ಹಿಂದೆ ಇಡೋ ಯೋಚನೆನೇ ಇಲ್ಲ, ನುಗ್ತಾ ಇರೋದೇ ಗೆಲ್ತಾ ಇರೋದೆ ಅಂತಾಳೆ ಭಾರ್ಗವಿ. ಆಗ ಶಾಕ್ನಿಂದ ಗಂಗಾ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.